ನನ್ನ ಊರಿನಲ್ಲಿ ಪ್ರತಿದಿನ ಮನೆಗೆ ದಾರಿ ಹುಡುಕುವುದು ಒಂದು ನಿರಂತರ ಹೋರಾಟವಾಗಿತ್ತು. ನಾನು ದುಪ್ಪಟ್ಟು ಹಣ ನೀಡಲು ಮುಂದಾದರೂ ಮಾನವೀಯತೆ ಸಿಗುವುದು ಕಷ್ಟವಾಗಿತ್ತು. ಇದರಿಂದ ನಾನು ಅಸಹಾಯಕಳಾಗಿ ಪರದಾಡಬೇಕಾಯಿತು. ಆದರೆ ಜೀವನಕ್ಕೆ ದೊಡ್ಡ ಯೋಜನೆಗಳಿದ್ದವು. ಅವಕಾಶ ಬಂದೊದಗಿತು ಮತ್ತು ನಾನು ಬೆಂಗಳೂರಿಗೆ ಬಂದೆ. ಈ ನಗರವು ನನ್ನ ಜೀವನದ ಎಲ್ಲವನ್ನೂ ಬದಲಾಯಿಸಲಿತ್ತು. ದೊಡ್ಡ ನಗರಕ್ಕೆ ಬರುವುದು ಭಯಾನಕವಾಗಿತ್ತು. ಆದರೆ ಬೆಂಗಳೂರು ಸಂಪೂರ್ಣವಾಗಿ ವಿಭಿನ್ನವಾದ ಆತ್ಮವನ್ನು ಹೊಂದಿದೆ ಎಂದು ನಾನು ಶೀಘ್ರದಲ್ಲೇ ಅರಿತುಕೊಂಡೆ. ಇಲ್ಲಿ ನಾನು ಕರುಣೆಗಾಗಿ ಬೇಡಿಕೊಳ್ಳುವ ಅಗತ್ಯವಿರಲಿಲ್ಲ. ನಾನು ಕೇಳುವ ಮೊದಲೇ ಆಟೋ ಚಾಲಕರು ಮುಗುಳ್ನಗುತ್ತಾ ಸಹಾಯ ಮಾಡಲು ಹಿಂಜರಿಯದೆ ನಿಲ್ಲುತ್ತಿದ್ದರು. ಮೊದಲ ಬಾರಿಗೆ ನನಗೆ ಮನ್ನಣೆ ಮತ್ತು ಗೌರವ ಸಿಕ್ಕಿದ ಅನುಭವವಾಯಿತು. ಇದು ಕೇವಲ ಪ್ರಯಾಣದ ಬಗ್ಗೆ ಮಾತ್ರಲ್ಲ, ಅವರು ಪ್ರತಿದಿನ ನನಗೆ ನೀಡಿದ ಘನತೆಯ ಬಗ್ಗೆಯಾಗಿತ್ತು. 10 ವರ್ಷಗಳ ಆರಾಮದಾಯಕ, ಸುಂದರ ಮತ್ತು ಘನತೆಯ ಜೀವನ. ಬೆಂಗಳೂರು, ನಿನ್ನ ಪ್ರೀತಿಯ ಅಪ್ಪುಗೆ ಮತ್ತು ಸುಂದರ ಹೃದಯಕ್ಕಾಗಿ ಧನ್ಯವಾದಗಳು. ನಾನು ಎಂದೆಂದಿಗೂ ಕೃತಜ್ಞನಾಗಿರುತ್ತೇನೆ. ನಾನು ಅಂತಿಮವಾಗಿ ನೆಮ್ಮದಿಯಿಂದ ಇರಲು ಮನೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಬೆಂಗಳೂರು, ನೀನು ಯಾವಾಗಲೂ ನನ್ನ ಹೃದಯದಲ್ಲಿರುತ್ತೀಯ.